ಸಾಕ್ಷಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಆದಿತ್ಯನು ಮತ್ತು ಸಾಕ್ಷಿ ಇಬ್ಬರು ರೂಮ್ ಒಳಗೆ ಕುಂತಿರ್ತಾರೆ. ಹೇಳಿ ಇವಾಗ ಯಾವಾಗ ಮದುವೆ, ಯಾವಾಗ ಮೀಟ್ ಮಾಡಿಸ್ತೀರಿ, ಯಾವಾಗ ಮನೆಗೆ ಬರೋದು ಅಂತೆಲ್ಲ ಹೇಳಿದಾಗ ಆದಿತ್ಯ ಇದು ಅವ್ನಿಗೆ ಮನೆಗೆ ಬರೋಕ್ಕೂ ಟೈಮ್ ಇಲ್ಲ ಅಂತೆಲ್ಲ ಹೇಳ್ತಾನೆ. ಏನು ಎಷ್ಟು ಅವ್ನ ಮನೆಗೆ ಭೇಟಿ ಆದಮೇಲೆ ಕೂಡ ಎಷ್ಟೋ ಪ್ಲ್ಯಾನ್ ಮಾಡುತ್ತೆ. ಅಷ್ಟೊಂದು ಬ್ಯುಸಿನ ಅವರು ಅಂತ ಕೇಳ್ತಾ, ಸಾಕ್ಷಿ ಇವಾಗಿನ ಒಂದು ಸ್ಟಾರ್ಟಪ್ ಶುರು ಮಾಡಿದ್ದಾನೆ, ಅದು ಸಕ್ಸಸ್ ಸಿಕ್ಕೂಡಲೇ ನಮ್ಮ ಮನೆಗೆ ಬರ್ತೀನಿ ಅಂತೆಲ್ಲ ಹೇಳಿದ್ದಾನೆ. ಅಲ್ಲಿವರೆಗೂ ಅದೇ ಪಿ ಜಿ ಅಂತ ಅಂದಾಗ ಸ್ವಲ್ಪ ಸಾಕ್ಷಿಗೆ ಅನುಮಾನ ಬರುತ್ತೆ. ಯಾಕಂದರೆ ಅಲ್ಲಿ ರಾಜುನ ನೋಡಿರ್ತಾಳೆ, ರಾಜು ಅವ್ರ ಮನೇಲಿ ಪಿ ಜಿನಲ್ಲಿರೋದು ಸ್ವಲ್ಪ ಡೌಟ್ ಬರುತ್ತೆ. ಅವನಿಗೆ ನಮ್ಮ ಜೊತೆ ಸ್ವಾಭಿಮಾನ ಅಡ್ಡ ಬರುತ್ತೆ ಅಂತೆಲ್ಲ ಹೇಳಿ, ಅದಕ್ಕೆ ಅಂತ ಹೇಳಿ ಪಿ ಜಿನಲ್ಲಿದ್ದಾನ ಅಂತೆಲ್ಲ ಹೇಳಿ ಈ ಕಡೆಯಿಂದ ನೀವು ಅದೇ ಟೈಮಿಗೆ ಸಾಕ್ಷಿಗೆ ಫೋನ್ ಬರುತ್ತೆ. ಸಾಕ್ಷಿಗೆ ಫೋಟೋ ತೋರಿಸ್ತೀನಿ ತಡಿ ಅಂತೆಲ್ಲ ಹೇಳಿದಾಗ ಫೋಟೋ ತೋರಿಸ್ಬೇಕಂತ ಫೋನ್ ತೊಗೊಂಡಾಗ ಅದೇ ಟೈಮಿಗೆ ನೇ ಫೋನ್ ಮಾಡಿರ್ತಾನೆ. ಆದರೆ ರಾಜು ಅಂತ ಏನಿದ್ದಾನಲ್ಲ ಅವನೇ ಫೋನ್ ಮಾಡಿರ್ತಾನೆ. ಆ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಫೋನ್ ರಿಂಗ್ ಆಗಿಬಿಡುತ್ತೆ. ಫೋಟೋ ತೋರಿಸ್ಬೇಕಂತ ಆಗಲೇ ರೀಚ್ ಆದೆ, ಮನೆಗೆ ಹೋದ್ಮೇಲೆ ಫೋನ್ ಮಾಡಿಲ್ಲ ಅಂತಲ್ಲ. ಸರಿ ನಾನು ಹೋಗ್ತೀನಿ ಅಂತೆಲ್ಲ ಹೇಳಿ ಸಾಕ್ಷಿ ಅಲ್ಲಿದ್ದ ಹೊರಗಡೆ ಹೋಗ್ತಾನೆ. ಸಾಕ್ಷಿ ಹೊರಗಡೆ ಹೋದ್ಮೇಲೆ ಇಲ್ಲಿ ರಾಜು ಮಾತಾಡ್ತಾ ಇರ್ತಾನೆ. ಈ ಕಡೆಯಿಂದ ವಾಯ್ಸ್ ಸರಿ ಇಲ್ಲ ಅಂತ ನೀನು ವಾಯ್ಸ್ ಸರಿ ಮಾಡ್ಕೊಳಕ್ಕೆ ಏನೇನೋ ಮಾತಾಡೋ ಪ್ರಯತ್ನ ಪಡ್ತಾರೆ. ಬಾಯ್ಲಿ ಅಂತೆಲ್ಲ ಹೇಳಿ ಏನೇನೋ ಸರಿ ನನ್ನ ವಾಯ್ಸ್ ನನಗೆ ಗೊತ್ತಾಗದೆ ಇರೋ ಥರ ಆಗಿದೆಲ್ಲ ಛೇ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಇವನಿಗೂ ಫೋನ್ ಬಂದಿರುತ್ತೆ. ಅದಿತಿ ನೀನು ತುಂಬ ಬ್ಯುಸಿ ಅನ್ಸೋದು, ನಾನು ಮೀಟ್ ಮಾಡೋಕೆ ನಿನಗೆ ಇನ್ನೂ ಟೈಮ್ ವೇಸ್ಟ್ ಆಗಿಲ್ಲ ತಾನೆ, ನಿನಗೆ ಅಷ್ಟು ಟೈಮ್ ಕೊಡ್ದಾಗಿದ್ರೆ ಈಗ ಅದಿತಿ ಅಂತೆಲ್ಲ ಹೇಳಿ ಲೈಫಲ್ಲಿ ಅಂದ್ಕೊಂಡಿದ್ದೆಲ್ಲ ನನ್ನ ದಿನದ ಎಲ್ಲ ಟೈಮ್ಸನ್ನು ನಿನ್ನ ಜೊತೆನೇ ಕಳಿಬೇಕು ಅಂದ್ಕೊಂಡಿದ್ದೀನಿ ಅದಿತಿ ಅಂತೆಲ್ಲ ಹೇಳ್ದೆ. ನನ್ನ ಟೈಮೇ ನಿನ್ನಾಗಬೇಕು ಅದಿತಿ ಅಂದರೆ ನನ್ನ ಸಮಯ ಎಲ್ಲ ನಿಂದಾಗಬೇಕು ಅಂತೆಲ್ಲ ಹೇಳಿ ಡ್ರಾಮಾ ಮಾಡ್ತಾರೆ. ಆ ಟೈಮ್ಗೆ ನಾನು ಕಾಯ್ತಾ ಇದ್ದೀನಿ ಅಂತ, ತುಂಬ ದಿನ ಕಾಯಿಸಲ್ಲ ಅಂತೆಲ್ಲ, ಬೇಗ ಬರ್ತೀನಿ ಅಂತೆಲ್ಲ, ಯಾವಾಗಲೂ ಹೀಗೆ ಹೇಳ್ತೀಯ ಅಂತ. ಇದೇ ಟೈಮಿಗೆ ಅಗ್ನಿಗೆ ಒಂದು ಫೋನ್ ಬಂದಿರುತ್ತೆ. ಆ ಫೋನ್ ಕಾಸ್ಕೊಂಡು ಸಾಕ್ಷಿ ಮಾತಾಡ್ತಾಳೆ. ಆ ಸಾರ್ಗೆ ಆರಾಮಿಲ್ಲ, ನಾಳೆ ಮಾತಾಡ್ತಾರ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಸುಮ್ಮನೆ ಇರು ದೇವ್ರೆ ಅಂತೆಲ್ಲ ಹೇಳಿ ನನ್ನ ಕೆಲಸ ಎಲ್ಲ ಇದು ಮಾಡಿ ಅಂತ ಬೈದ್ಬಿಡ್ತಾನೆ. ಬೈದಾಗ ಈ ಕಡೆಯಿಂದ ಮತ್ತೆ ಆದಿತ್ಯ ಹತ್ರ ಫೋನಲ್ಲಿ ಮಾತಾಡ್ತಾ ಇರೋದನ್ನು ಅವ್ರ ಮಾವ ನೋಡ್ಬಿಡ್ತಾನೆ. ಇವನು ಮೇಲ್ನೋಟಕ್ಕೆ ಬೇರೆ ಇದ್ದಾನ, ಒಳಗಡೆ ಬೇರೆ ಇದ್ದಾನ, ನನಗೇನು ನಂಬಕ್ಕೆ ಆಗ್ತಾ ಇಲ್ಲ ಅಲ್ಲ ಅಂತೆಲ್ಲ ಹೇಳಿ ಅಂದರೆ ಇವ್ರ ಮಾವ ಏನಿರ್ತಾನಲ್ಲ ಸಾಕ್ಷಿ ಅವ್ರ ಮಾವ ಮುಂದೆ ಬಂದು ನೋಡಿದಾಗ ಅವಾಗ ಗೊತ್ತಾಗುತ್ತೆ ಏನು ಸರಿ ಇಲ್ಲ, ಏನೋ ಡೌಟ್ ಬರ್ತಾ ಇದೆ ನನಗೆ, ಸಮಾಜ ಸೇವೆ ಮಾಡ್ತೀನಿ ಅನ್ನೋ ಡ್ರಾಮಾ ಮಾಡ್ತಾ ಇದ್ದಾನೆ ಇಷ್ಟೇ ಅಂತೆಲ್ಲ ಹೇಳಿ ಅದು ಅಂಕಲ್ ಅಂತೆಲ್ಲ ಹೇಳಿ ಏನು NGOನಲ್ಲಿ ಕೆಲಸ ಮಾಡ್ತೀನಿ ಅಂತೆಲ್ಲ, ಹಾಗೆ ಎಲ್ಲಿ ಏನಂತ ಹೇಳಲೇ ಇಲ್ಲಲ್ಲ ಅಂತೆಲ್ಲ ಹೇಳಿದಾಗ ಅದು ಸಮಾಜ ಸೇವೆ ಅಂತೆಲ್ಲ ಹೇಳಿ ತದಲ್ತಾ ಇರ್ತಾನೆ. ಅದೇ ಟೈಮಿಗೆ ಆದಿತ್ಯನೇ ಫೋನ್ ಮಾಡ್ತಾಳೆ. ರಾಜು ಸಂತೋಷನಪ್ಪ ಅಂತೆಲ್ಲ ಹೇಳ್ತಾರೆ, NGOನಲ್ಲಿ ಕೆಲಸ ಮಾಡ್ತಾ ಇರೋದು ನೋಡಿ. ಅದೇ ಟೈಮಿಗೆ ಆದಿತ್ಯ ಫೋನ್ ಮಾಡ್ತಾಳೆ. ಫೋನ್ ಮಾಡಿದೆ, ಮೇಲ್ನೋಟಕ್ಕೆ ಆ ಮಗುಗೆ 4 ಲಕ್ಷ ರೂಪಾಯಿ ಬೇಕು ಆಪ್ರೇಷನ್ಗೆ, ಕಣ್ಣು ಆಪ್ರೇಷನ್ಗೆ, ಈ ವಾರ ಟೈಮ್ ಇದೆ, ಈ ವಾರದಲ್ಲಿ ಮಾಡ್ತಾರೆ, ನಾವು ನೋಡೋ ಪ್ರಪಂಚ ಮಗು ನೋಡಲ್ಲ ಅಂತೆಲ್ಲ ಹೇಳಿ ಇದು ಮಾಡ್ತಾ ಅವನು ಒಟ್ಟು ಆದಿತ್ಯ ಹತ್ರ ದುಡ್ಡು ಕೀಳೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ನನ್ನ ಮೇಲೆ ರೇಗ್ತಾರಲ್ಲ ಇವರು ವಾಯ್ಸ್ ಸಾಕ್ಷಿ ತೋರಿಸ್ತೀನಿ ಅಂತೆಲ್ಲ ಗೋಪಣ್ಣನ ಹತ್ರ ಬಂದು ಗೋಪಣ್ಣ ಅಂತೆಲ್ಲ ಹೇಳಿ ಕಷಾಯ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಏನು ಮಾಡೋಕತ್ತಾಳ ಅಡುಗೆ ಕೋಣೆ ಒಳಗೆ ಅಂತೆಲ್ಲ ತುಳಸಿ ತಗೊಂಬಂದು ತುಳಸಿ, ಜೇನುತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ತಾ ಅದು ನೀನು ನಮ್ಮಪ್ಪ ವರ್ಕ್ ಮಾಡ್ಕೊಂಡೆ, ನಾವು ಯಾವಾಗ ಮಾತಾಡ್ಕೋಬೋದಲ್ಲ, ಹೊರಗಡೆ ಕೆಲಸ ಮಾಡಿದೆ ಗೊತ್ತಾಗಲ್ಲ, ಸಾರಿ ನೀನು ಇಷ್ಟೊಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಾನು ನಿನಗೆ ಫೋನ್ ಮಾಡಿ ಡಿಸ್ಟರ್ಬೆನ್ಸ್ ಮಾಡ್ತೀನಿ ಅಂದಾಗ ಅವ್ರ ಮಾವಾಗೂ ಮತ್ತು ಅದಕ್ಕೂ ಪ್ರಪಂಚ ನೋಡಬೇಕಂತ ಆಸೆ, ಸರಿ ಆ 4 ಲಕ್ಷ ನಾನೇ ಕೊಡ್ತೀನಿ ಅಂತೇಳಿ ಒಪ್ಪತ್ಕೊತಾಳೆ ಆ ಹುಡುಗಿ ಸಾಕ್ಷಿ. ಚಕ್ಕೆ ಚಕ್ಕೆ ಜೇನುತುಪ್ಪ ಇದೆನಾ ಅಂತ ಕೇಳ್ತಾ, ಆಯ್ತು ಎದಕ್ಕ ಅಂತ ಅಲ್ಲವೇ ಇದೆ, ನೀನು ಹೇಳಲ್ಲವೇ ಯಾಕವೇ ಅಂತೆಲ್ಲ ಕಷಾಯ ಮಾಡಬೇಕಿತ್ತು ಅಗ್ನಿ ಕಷಾಯ ಯಾರಿಗೆ ಅಂತ ಹೇಳ, ಅಗ್ನಿ ಸಾರು ದೇವರಾಣೆಗೆ ಕುಡಿಯಲ್ಲ ಅವರು, ನನ್ನ ಮೂಗತ್ರನೇ ಒಯ್ಯೋಕ್ಕಾಗಲ್ಲ, ನನ್ನ ಬಾಸ್ ಮೂಗತ್ರ ಹೆಂಗೆ ಒಯ್ಯೋಕ್ಕಾಗುತ್ತೆ ಇದನ್ನು ಅಂತೆಲ್ಲ ಕೇಳಿದೆ. ಪ್ರೋಟೀನು ಆಟೀನು ಅಂತೆಲ್ಲ ಅಲಕ ಹೇಗೆ ಬೇಕಾಗಿ ಕುಡಿಯೋರು, ಇಂಥದ್ದೆಲ್ಲ ಹೆಂಗೆ ಕುಡಿತಾರ ಅಂತೆಲ್ಲ ಹೇಳ್ತಾ ಅದೇ ಟೈಮಿಗೆ ಈ ಕಡೆಯಿಂದ ಕುಡಿಯೋದಿಲ್ಲ ಅಂತ ಅಗ್ನಿ ಗಂಟ್ಲು ಸಾರು ಕುಡಿಬೇಕು. ಏನು ಗೋಪಣ್ಣ ಇದೆಲ್ಲ ನಿಂದು ಜ್ಯೋತಿಷಾಸ್ತ್ರ ಎಲ್ಲ ನಾಲಿ ಶಾಸ್ತ್ರ ಹೇಳ್ತಾನೆ. ಸಾಕ್ಷಿಯವರೇ ನೀವೇನು ಮಾಡಿದೆ,
ಈ ಡೈನಾಮಿಕ್ ಜ್ಯೋತಿಷಿ ಗೋಪಿ ಬುದ್ಧಿಶಾಸ್ತ್ರ, ಡೈನಾಮಿಕ್ ಜ್ಯೋತಿಷಿ ಗುಬ್ಬಿಶಾಸ್ತ್ರ, ನಮ್ಮ ಬಾಸ್ ಇದನ್ನು ಕುಡಿಯೋದಿಲ್ಲ ಅಂತೆಲ್ಲ ಹೇಳ್ತಾನೆ. ನಾನೇನು ಮಾಡಲಿ ಅಂತ ಮತ್ತೆ ಇಲ್ಲಿ ಇಂಥ ಒಳ್ಳೆಯ ಕೆಲಸಕ್ಕಾಗಲಿ ಆ ದುಡ್ಡು ಯೂಸ್ ಆಗಲಿ ಅಂತ ನನಗೂ ಖುಷಿ ಆಗುತ್ತೆ ಅಲ್ಲ ಅಂತೆಲ್ಲ ಹೇಳಿ ಅದಿತಿ 4 ಲಕ್ಷ ಕೊಡ್ತೀನಿ ಅಂತೇಳಿ ಒಪ್ಪತ್ಕೊಂಡ್ಬಿಡ್ತಾನೆ. ಇವನಿಗೆ ಈ ಕಡೆಯಿಂದ ಅವ್ರ ಮಾವನ ನಂಬಿಕೆನೂ ಗಳಿಸ್ಕೋಬೇಕು, ಈ ಕಡೆಯಿಂದ ಅದಿತಿ ನಂಬಿಕೆನೂ ಗಳಿಸ್ಕೋಬೇಕು. ಇದು ನನ್ನ ಕಡೆಯಿಂದ ಮಗುಗೆ ಸ್ಮಾಲ್ ಗಿಫ್ಟ್ ಅಂತೆಲ್ಲ ಹೇಳ್ತಾಳ. ಅಲ್ಲ ಅದಿತಿ, ನನಗೆ ಯಾಕೋ ಬೇಡ ಅನಿಸುತ್ತೆ ಅಂತೆಲ್ಲ ಹೇಳಿದಾಗ, ಬೇಡ ಅಂತ ಅನ್ಬೇಡ ಕಣೋ, ನನಗೆ ದುಡ್ಡು ಕೊಡ್ತಿರೋ ಮುಖ್ಯ ಅಲ್ಲ ಕಣೋ, ಆ ಮಗು ಕಣ್ಣು ಬರುತ್ತಲ್ಲ ಅದು ಮುಖ್ಯ ಕಣೆ. ಆಪ್ರೇಷನ್ ಆದಮೇಲೆ ನಾವು ಇಬ್ಬರು ಹೋಗಿ ಆ ಮಗುನ ಮೀಟ್ ಮಾಡ್ಕೊಂಡು ಹೋಗ್ಯಾನ ಅಂತೆಲ್ಲ ಹೇಳಿ, ನೀನು ಎಷ್ಟು ಒಳ್ಳೆಯ ಅದಿತಿ, ಗೊತ್ತಿಲ್ಲ ಸಹಾಯ ಮಾಡ್ತೀಯಲ್ಲ ಅಂತೆಲ್ಲ. ಸರಿ ಅದಿತಿ ಅಂತಲೇ ಫೋನ್ ಇಟ್ಟು, ಈಗ ಸಾಕ್ಷಿ ಒಂದು ಒಪ್ಪತ್ಕೊಂಡ್ಬಿಟ್ರೆ ಸ್ಯಾಂಕ್ಷನ್ ಮಾಡಿಬಿಟ್ರೆ ಐ ಹ್ಯಾವ್ ದ ಮೋಸ್ಟ್ ಆಫ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತೆಲ್ಲ ಹೇಳಿ ಡ್ರಾಮಾ ಮಾಡಿ ಅವ್ರ ಮಾವನ ನಂಬಿಕೆ ಇರಲ್ಲ. ಯಾಕಂದರೆ ಸ್ವಲ್ಪ ಡೌಟ್ ಬರುತ್ತೆ, ಎಲ್ಲಿ ಕೆಲಸ ಮಾಡಿದೆ ಅಂತ ಏನು ಹೇಳ, ಅಣ್ಣ ಈ ಕಷಾಯ ನಿನ್ನ ಗಂಟ್ಲು ಇದು ಬೆಸ್ಟ್ ಮೆಡಿಷನ್ ಅಂತೇಳಿ ಕೊಡ್ತಾಳ, ಅದೆಲ್ಲ ಬೇಡ ಅಂತೆಲ್ಲ ಹೇಳಿ ಅಲ್ಲಿ ಇಟ್ಬಿಡ್ತಾನೆ. ಅಲ್ಲಿ ಇಟ್ಟಾಗ ಹೆಂಗಾರ ಮಾಡಿ ಇವತ್ತು ಕುಡಿಸ್ತೀನಿ, ವಾಸನೆ ಯಾಕೆ ಅಂತೆಲ್ಲ ಹೇಳಿ ಅಲ್ಲೇ ಇಟ್ಬಿಡ್ತಾನೆ. ಅಲ್ಲೇ ಇಟ್ಕೊಳ್ಳೆ ಆ ಕಡೆಯಿಂದ ಬೇಡ ಅಂತೆಲ್ಲ ಹೇಳ್ತಾರೆ. ಬೇಡ ಅಂತೆಲ್ಲ ಹೇಳಿದಾಗ, ಬಿಡು ಗೋಪಣ್ಣ, ನಾಳೆಯಿಂದ ಆಫೀಸಲ್ಲಿ ಅಣ್ಣನಿಗೆ ಸಾಕ್ಷಿ ಹೆಲ್ಪ್ ತೊಗೊಂಡೇ ಕೆಲಸ ಮಾಡಬೇಕು, ಹಂಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳಿದಾಗ, ಗೋಪಿ ಕೂಡ ನನಗೆ ಕೂಡ ಅದೇ ಯೋಚನೆ ಇರೋದು ಅಂತ ಹೇಳಿದಾಗ ಅದೇ ಟೈಮಿಗೆ ಇಲ್ಲಿ ಘಟ ಅಂತ ಹೇಳಿ ಒಂದೇ ಸಲಕ್ಕೆ ಕುಡಿದು ಬಿಡ್ತಾರೆ. ನಾಳೆ ಗಂಟ್ಲು ಸರೋಗುತ್ತೇನೆ ನೋಡಬೇಕು, ಆ ಕ್ರೆಡಿಟ್ನು ಸಾಕ್ಷಿಗೆ ಹೋಗುತ್ತೇನೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.